ಎಲ್ರಿಗೂ ನಮಸ್ಕಾರ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋದು ಸಂಭ್ರಮಾಚರಣೆಗೆ ಅಂತ ಎಲ್ರಿಗೂ ಗೊತ್ತಿದೆ. ಅದನ್ನು ಮತ್ತೆ ನಾನು ಖುಷಿಯಾಗಿ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಕೈಗೆ ಮೈಕ್ ಕೊಟ್ಟು ಮಾತಾಡಿ ಅಂತ ಹೇಳಿರೋದ್ರಿಂದ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ಸಿನಿಮಾನ ನಮ್ಮ ರಮೇಶ್ ಸರ್ ಮಾಡಿದ್ರು, ನಮ್ಮ ಸುನಿ ಸರ್ ನಿರ್ದೇಶನ ಮಾಡಿದ್ರು, ವಿನಯ್ ಅವ್ರು ಆ್ಯಕ್ಟ್ ಮಾಡಿದ್ರು, ನಾನು ಆ್ಯಕ್ಟ್ ಮಾಡಿದ್ದೀನಿ. ಆದರೆ ಅದನ್ನು ಜನಕ್ಕೆ ಮುಟ್ಟಿಸಿದ್ದು ನೀವುಗಳು. ನಾವೆಲ್ಲ ಕೇಳ್ಕೊಂಡ್ವಿ, ಆದರೆ ನೀವು ಅದನ್ನು ಮುಟ್ಟಿಸಿದ್ರಿ. ನಿಮ್ಮ ಕೆಲಸನ ತುಂಬ ಭರ್ಜರಿಯಾಗಿ ಮಾಡಿದ್ದೀರಿ. ಪತ್ರಿಕಾ ಮಿತ್ರರೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳು. 25 ದಿನದಷ್ಟೇ ಅಲ್ಲ, ನಾವು 100 ದಿನದ ಸಂಭ್ರಮನೂ ಈ ಥರನೇ ಆಚರಣೆ ಮಾಡಬೇಕು ದೊಡ್ಡದಾಗಿ ನಿಮ್ಮೆಲ್ಲರ ಜೊತೆ ಅಂತ ನಮ್ಮೆಲ್ರಿಗೂ ಆಸೆ ಇದೆ. ಖಂಡಿತವಾಗ್ಲೂ ಅದು ನೆರವೇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಅಂದ್ಕೊಂಡಿದ್ದೀನಿ, ಹೇಳೋಕ್ಕೂ ಇಷ್ಟಪಡ್ತೀನಿ. ಆ್ಯಂಡ್ ಅದಾಗಬೇಕು ಅಗೇನ್. ಮತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಎನ್ಕರೇಜ್ಮೆಂಟ್ ಬೇಕೇ ಬೇಕು. ಅದರಿಂದ ನಿಜವಾಗ್ಲೂ ಜನಕ್ಕೆ ರೀಚ್ ಆಗುತ್ತೆ. ಯಾವುದೇ ಒಳ್ಳೆ ಸಿನಿಮಾ ಆದರೂ 4 ಜನಕ್ಕೆ ರೀಚ್ ಆಗೋದು ಅಥವಾ ಅದು ಹೋಗೋಕ್ಕೆ ಸಾಧ್ಯ ಆಗ್ತಾ ಇರೋದು ಇವಾಗಿನ ಸಮಯದಲ್ಲಿ ಮೀಡಿಯಾ ಮೂಲಕ ಮಾತ್ರನೇ. ಅದನ್ನು ನಿಮ್ಮೆಲ್ಲರ ಸಹಕಾರದಿಂದ ದಯಮಾಡಿ ನಮ್ಮ ಸಿನಿಮಾ 100 ದಿನದತ್ತ ಹೋಗೋ ಥರ ನೀವೆಲ್ಲ ಹೆಲ್ಪ್ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಆ್ಯಂಡ್ ನಮ್ಮ ಸಿಂಪಲ್ ಸುನಿ ಇವಾಗ ಗ್ರ್ಯಾಂಡ್ ಸುನಿ ಆಗಿ 100 ಡೇಸ್ ಫಂಕ್ಷನ್ಗೆ ಬರೋದಕ್ಕೆ ಹೆಲ್ಪ್ ಮಾಡಿದಾಗತ್ತೆ. ಈ ಸಿನಿಮಾದಲ್ಲಿ ನಾನು ತಾಯಿ ಪತ್ರ ಮಾಡಿರೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನಮ್ಮ ಸಿನಿಮಾ ತಂಡ ಎಲ್ರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ವೀರ್ ಸಮರ್ಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲೇ ಹೋದರೂ ನಿಮ್ಮ ಮ್ಯೂಸಿಕ್ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ಅದ್ಭುತವಾದಂಥ ಮ್ಯೂಸಿಕ್ ಕೊಟ್ಟಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನಮ್ಮ ಸಿನಿಮಾ ತಂಡದ ಗೆಲುವಿಗೆ ಮತ್ತೊಮ್ಮೆ ಜೈ ಅಂತ ಹೇಳ್ತಾ ಥ್ಯಾಂಕ್ ಯು.